ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ನಾವು ಊರಿಗೆ ಬಂದಿದ್ದೀವಿ. ಸೊ ಮಾರನೇ ದಿವಸ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಟೈಮ್ ಬಂದು ಆಲ್ರೆಡಿ 6:30 7 o'clock ಆಗಿತ್ತು. ಫಂಕ್ಷನ್ಗೆ ಎಲ್ಲರೂ ರೆಡಿ ಆಗಿಬಿಟ್ಟು ನಮ್ಮ ಲಕ್ಷ್ಮಿ ಮನೆಗೆ ಹೋಗಬೇಕು. ಸೊ ನಾವಿವಾಗ ನಮ್ಮ ಸುಮಾಟಿ ಮನೇಲಿದ್ದೀವಿ. ನಂದು ಚಾರ್ಜರ್ ಇರಲಿಲ್ಲ, ನಾನು ತಂದಿರಲಿಲ್ಲ, ಇಲ್ಲಿದೆ ಅಂತ ಬಂದೆ, ಅದು ಇರಲಿಲ್ಲ. ಸೊ ಲೋಕಣ್ಣವ್ರ ಮನೇಲಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಚಾರ್ಜರ್ ಇಸ್ಕೊಳಕ್ಕೆ ಬಂದೆ. ಹಾಗೆ ಶಶಿ ಆಂಟಿನ ನಾನು ಮಾತಾಡಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನನಗೆ ಈ ವಿಡಿಯೋದಲ್ಲಿ ನನಗೆ ಲಕ್ಷ್ಮಿಗೆ ಗೊತ್ತಿರೋರು, ಸಂಬಂಧದವ್ರ ಹತ್ರದ ಸಂಬಂಧವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಯಾಕೆಂದರೆ ನನಗೆ ಗೊತ್ತಿರೋರು ಅಷ್ಟೇ. ಈ ವಿಡಿಯೋದಲ್ಲಿ ಬರೋರೆಲ್ಲರೂ ರಿಲೇಷನ್ಸ್ ಆಗಿರ್ತಾರೆ ಮತ್ತು ಊರವ್ರು ಆಗಿರ್ತಾರೆ. ಇವತ್ತಿನ ಇಲ್ಲುಡಿಲ್ಲ ಹೋಗ್ಬೇಡ, ಹತ್ರಕ್ಕೆ ಹೋಗ್ಬೇಡ ಚೋಟು. ಬಾ ಬಾ ಬಾ, ಇನ್ನು ಹಾಲು ಕರೆದಿಲ್ವಾ? ಯಾರದು? ನೀನೇನಾ ಅದು? ದಿಶಾ ಇದು. ಬಾರೋ, ಏನು ಮಾಡಬೇಡ ಬಾರೋ. ಇದ್ಯಾರಿದು? ನೀ ಹೆಸ್ರೇನೆ? ಹಾಂ, ರುಚಿತಾ. ಅಯ್ಯೋ ನೋಡಲ್ಲಿ, ಏನು ಮಾಡಿದೆ ನೀನು? ಏನು ಮಾಡಿದೆ ನೋಡು. ಏನದು? ಪಾಪ ಅಲ್ಲ, ನೀನೇ ಅದು ಪಾಪ ಅಲ್ಲ, ಅದು ಬೆಳಗ್ಗೆ ಮನಗಿದ್ದಂತೆ ಚಾರ್ಜರ್ ಇಸ್ಕೊಳಕ್ಕೆ ಬಂದಿದ್ದೆ. ಅಲ್ಲೇ ಐತೆ ಚಾರ್ಜರು, ಆಮೇಲೆ ಕೊಡ್ತೀನಿ, ನಾನು ಹೋಗ್ಬೇಕಾದ್ರೆ ಕೊಡ್ತೀನಿ. ಶಶಿಕಲಾ ಮಾವರೇ ಕೆಲಸ ಮಾಡ್ತೈತಿ. ಇದೇ ಚಿಕ್ಕ ಬಾರ ಹೋಗಿ ಬರ್ತಾಯ್ತು ವಾಪಸ್ಸು. ನೋಡ್ರಿ ಇಲ್ಲಿ, ಇಲ್ಲೋಡ ದಿಶಾ ಇಲ್ಲೋಡಿ. ನಿನ್ನೆ ಕಣ ತೆಗಿಯೋದು. ಚೋಟು ನಾನು ಅಲ್ಲೋಡಿ ಕಡೆ ಇದ್ರು. ಚೆನ್ನಾಗಿದ್ದೀರಾ? ಯಾವಾಗ ಬನ್ನಿ? ಹೌದು, ಮತ್ತೆ ನೆನ್ನೆ ಕಾಣಲೇ ಇಲ್ಲ ಅಲ್ಲ, ಇದು ಮಾಡ್ಬೇಕಾದ್ರೆ. ಸಂಜೆ ಮಳೆನಳಿಗೆ ಹೋಗಿದ್ದೆ. ಹೌದಾ? ಸೆಕೆ. ಅಯ್ಯೋ ಸಿಕ್ಕಾಪಟ್ಟೆ. ಆಯ್ತಾ ತಿಂಡಿ ಎಲ್ಲಾರ್ದು? ಬಾಯ್ಲಿ ಬಾ. ಏನು ನಿನ್ನ ಹೆಸರು? ಹಾಂ, ಇವಳನ್ನ ಏನು ನಿನ್ನ ಹೆಸರು ಅಂತ ಹೇಳಿ. ಪಾ ಸೆಕೆ ಆಗಲ್ವಾ ನಿನಗೆ? ಹಾಂ, ಜುಟ್ಟು ಕಟ್ಟಿಸ್ಕೋಬೇಕು ತಾನೆ? ಯಪ್ಪೋ, ಜುಟ್ಟು ಕಟ್ಟಿಸ್ಕೊ ನಿಮ್ಮ ಅಮ್ಮನ ಹತ್ರ. ಸೆಕೆ ಆಗ್ತಿಲ್ವಾ ನಿನಗೆ? ಹಾಂ, ಓ ನೀವು ಸೆಕೆ ಆಗಿ ಬಂದ್ರಾ? ಸಿಕ್ಕಾಬಿಟ್ಟೆ ಸೆಕೆ. ಹಾಂ, ನೀನೇನು ಡ್ಯಾನ್ಸ್ ಮಾಡಿಲ್ವಲ್ಲ, ಅದಕ್ಕೆ ನಿಂಗೇನೋ ಸ್ವೆಟ್ ಆಗಿಲ್ಲ.
ದೀಕ್ಷಾ ಇವಳೆ ಗಾಡಿ ಓಡಿಸ್ಕೊಂಡ್ ಅಲ್ಲಿಂದ ಅವಳೆ ಕವರ್ ಆಗ್ಬಿಟ್ಟೋಳ್ ಕಣೆ ಅಕ್ಕ ನಮ್ಮ ಸಾಕಾ ಸಿರಿ ಜೊತೆ ಹಾಗೆ ಒಂದೊಂದು ಫೋಟೋ ತೆಗೆಸ್ಕೊತಾ ಇದ್ವಿ ಎಲ್ಲರೂ. ಈ ಡ್ರೆಸ್ಸಲ್ಲಿ ಒಂದು ಫೋಟೋ ಇರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ತೆಗೆಸ್ಕೊತಾ ಇದ್ವಿ. ಇಲ್ಲಿ ನೋಡಿದ್ರೆ ಅಮ್ಮ ಮಗಳು ಒಂದೇ ಥರ ಮ್ಯಾಚಿಂಗ್ ಕಾಣಿಸ್ತಿತ್ತು. ಇದು ನಮ್ಮ ಲಕ್ಷ್ಮಿ ಫ್ಯಾಮಿಲಿ ಇದು. ಸೊ ಒಂದು ಇರಲಿ ಅಂತ ಅಂದ್ಬಿಟ್ಟು ಒಂದು ಫೋಟೋ ತಗೊತಾ ಇದ್ವಿ ಎಲ್ಲರೂ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಸುನಂಜಮ್ಮ, ನಮ್ಮ ಅಜ್ಜಿ ಅವರ ಅಣ್ಣನ ಮಗನ ಜೊತೆ ಮಾತಾಡ್ತಾಯಿತ್ತು ಕೂತ್ಕೊಂಡು. ಹಾಗೆ ಇಲ್ಲಿ ಇನ್ನೊಂದು ಸರಿಗೆ ಅಂದರೆ ಅವಳು ಒಂದು ಡ್ರೆಸ್ ಹಾಕ್ಕೊಂಡು ಅವಳಿಗೆ ಏನೇನು ಮಾಡಬೇಕೋ ಶಾಸ್ತ್ರ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಡ್ರೆಸ್ಸಿಗೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಬರ್ತಾಳೆ. ಅಷ್ಟರೊಳಗೆ ಇದೆಲ್ಲ ಪ್ರಿಪ್ರೇಷನ್ ನಡೀತಾಯಿತ್ತು. ಮತ್ತು ಅಲ್ಲಿ ಏನಾಗ್ತಿತ್ತು ಅಂದರೆ ತುಂಬ ಸೆಕೆ ಅಲ್ವಾ, ಅದಕ್ಕೆ ಫ್ಯಾನು ಕೂಲರು ಎಲ್ಲ ಅಲ್ಲಿ ಇಟ್ಟಿದ್ರು. ಅದಕ್ಕೆ ಅಲ್ಲಿ ಡೆಕೋರೇಷನ್ ಮಾಡಿರೋದೆಲ್ಲ ಗಾಳಿಗೆ ಬರ್ತಾಯಿತ್ತು, ಅದನ್ನು ಸರಿ ಮಾಡ್ತಾಯಿದ್ರು. ಇಲ್ಲಿ ನನ್ನ ತಮ್ಮ ಅವನು ಅವಾಗಲೇ ಬಂದ ನಾನು ಫೋಟೋ ತೆಗೆಸ್ಕೋಬೇಕಾದ್ರೆ ನಾನು ಮಾತಾಡ್ಸಿಲ್ಲ ಆದರೆ ಬೇಜಾರು ಮಾಡ್ಕೊತಾನೆ. ಅದಕ್ಕೋಸ್ಕರ ಬಂದು ಮಾತಾಡಿಸ್ತಾ ಇದ್ದೆ ನಮ್ಮ ನವೀನನ್ನು. ಅವನು ಫೋಸ್ ಕೊಡ್ತಾನೆ ಹಂಗೇನಿಲ್ಲ, ಅವ್ನು ಫೋಟೋಗೆ ಇದಕ್ಕೆಲ್ಲ ಫೋಸ್ ಕೊಡ್ತಾನೆ. ಆದರೆ ವಿಡಿಯೋ ತೆಗಿಬೇಕಾದ್ರೆ ಸ್ವಲ್ಪ ಹಂಗೆ ಒಂಥರ ಅವತಾರ ಆಡ್ತಾನೆ. ಯಾವಾಗ ಬಂದೋ ಏನೋ ಅಂತ ಮಾತಾಡಿಸ್ತಾ ಇದ್ದೆ. ನಮ್ಮ ನವೀನ ಅವ್ರ ಅಮ್ಮನ ಕರ್ಕೊಂಡು ಬಂದಿದ್ದಾನೆ ಫಂಕ್ಷನ್ಗೆ. ಅವನು ಕರ್ಕೊಂಡೇ ಬರಲ್ಲ, ನಮ್ಮ ಆಂಟಿನೋ ಬರ್ತಾರೆ, ಬಟ್ ಅವನೇ ಕರ್ಕೊಂಬರಲ್ಲ ಎಲ್ಲೂ. ಆದರೆ ಏನೋ ಗೊತ್ತಿಲ್ಲ ಈ ಫಂಕ್ಷನಿಗೆ ಕರ್ಕೊಂಬಂದಿದ್ದಾನೆ. ಅವ್ರು ಯಾರು ಅಂತ ನಿಮ್ಗೆ ಯಾರಿಗೂ ನಾನು ತೋರಿಸಿಲ್ಲ, ಅಂದರೆ ಸಿಕ್ಕೇ ಇಲ್ಲ ತೋರಿಸೋದಕ್ಕೆ. ಸೊ ಈ ವ್ಲಾಗಲ್ಲಿ ಇದ್ದಾರೆ, ತೋರಿಸ್ತೀನಿ ಯಾರು ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಅಂತಂದ್ಬಿಟ್ಟು. ಫ್ರೆಂಡ್ಸ್, ನಾನು ಈ ಥರ ಜಡೆ ಹಾಕ್ಕೊಂಡಿರೋದು ನಾನೇ ಹಾಕ್ಕೊಂಡಿರೋದು, ಯಾರೂ ನನಗೆ ಹಾಕಿಲ್ಲ, ನಾನೇ ಹಾಕ್ಕೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಒಂದು ಸರಿ ನೋಡ್ಕೊಂಡಿದ್ದೆ. ಸೊ ಈ ಥರನೇ ಹಾಕ್ಕೋಬೇಕು ಅಂತ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಥರ ಒಂದು ಫಂಕ್ಷನ್ ಸಿಕ್ತಲ್ವ, ಹೆಂಗಿದ್ರು ಇವಾಗ ತುಂಬ ಸೆಕೆ. ಸೊ ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹಾಗೆ ಒಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ನನಗೆ. ಯಾಕೋ ಮಗಿಗೆ ನಿದ್ದೆ ಬಂದಿರೋ ಥರ ಇದೆ, ನಿದ್ದೆ ಬಂದಿರೋ ಥರ ಇದೆ ಮಗಿಗೆ. ಹಾಕಿಸ್ತಾ ಇದ್ದಲ್ಲ ವಿಡಿಯೋ ಮಾಡಿದ್ದೀನಿ. ನಿದ್ದೆ ಮಾಡಬೇಕಾ? ನಿದ್ದೆ ಬರ್ತಾ ಇದೆಯಾ? ಹಾಂ, ಅಯ್ಯೋ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇಬ್ರು
ನೋಡಿ ಹಂಗೆ ಬಗ್ಗೆ ಈ ಕಡೆ ಇಲ್ಲಿ ನೋಡ್ರಿ ಡ್ಯಾಡಿ ಸರಿ ನಿಂತ್ಕೊಳ್ಳಿ ಅಂದ್ರೆ ಅವ್ರು ಇರ್ಲಿಲ್ಲ. ನಾನು ಅವರಿಂದ ಸುಮಾರು ಸರಿ ಕರೆದೆ ಬಂದು ಈಗೇನು ಬರ್ಬೇಡಿ ಬಿಡಿ ಊಟಕ್ಕೆ ಯಾರನ್ನ ನಾನು ಕರೆದ ಫೋಟೋಗ್ರಾಫರ್ ಅಷ್ಟೇ ಅವ್ರು. ಎಲ್ಲರೂ ನನ್ನ ಫೋಟೋ ತೆಗೆಸ್ಕೊತಾ ಇದ್ರು. ಇವರೆಲ್ಲ ನನಗೆ ಗೊತ್ತಿಲ್ಲ, ಅಕ್ಕಪಕ್ಕದ ಮನೆಯವ್ರು ಇರ್ಬೋದು. ಇವಳು ಬಂದ್ಬಿಟ್ಟು ಚಿತ್ರ ಅವರ ಮಗಳು. ಚಿತ್ರ ಯಾರು ಅಂತಂದ್ಬಿಟ್ಟು ಈಗ ಬರ್ತಾರೆ, ತೋರಿಸ್ತೀನಿ. ನಮ್ಮ ಸುನಜ್ಜಿದೊಂದು ಫೋಟೋ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಸುನೀತಾ ಆಂಟಿ ಜೊತೆಗೆ ಹೋಗಿ ನಿಲ್ಲಿಸಿ ಫೋಟೋ ತೆಗೆಸ್ತಾಯಿದ್ರು. ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋದು ಚಿತ್ರ ಅವ್ರ ಮಗಳು. ಇಲ್ಲಿ ಹೇಳ್ತೀನಿ ನೋಡಿ, ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋಳು ನಮ್ಮ ಲಕ್ಷ್ಮೀ ಬಾವನ ಮಗಳು. ಇವಳು ಕೂಡ ನಾದಿನಿ ಮಗಳು. ರೆಡ್ ಸೀರೆ, ಬ್ಲೂ ಸೀರೆ ಇರೋ ಕಾವ್ಯ ಅಂತ ಅವರು ಕೂಡ ನಾದಿನಿ ಮಗಳು. ಇವರು ಪಿಂಕ್ ಕಲರ್ ಸ್ಯಾರಿ, ಅವ್ರ ಹೆಸರು ಚಿತ್ರ ಅಂತ, ಅವರು ಕೂಡ ನಾದಿನಿ ಮಗಳೇ. ಅವರಿಬ್ಬರು ಅಕ್ಕ ತಂಗಿದಿರು. ಬ್ಲೂ ಸೀರೆ ಮತ್ತು ಪಿಂಕ್ ಸ್ಯಾರಿ ಹುಟ್ಟಿರೋರು ಅವ್ರ ಮಕ್ಕಳು ಇವರಿಬ್ಬರು. ನನ್ನ ಜೊತೆ ರೀಲ್ಸ್ ಮಾಡಿರೋರು ಇವರಿಬ್ಬರು ಮಕ್ಕಳೇ. ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ಕೂಡ ಅವರ ಭಾವನ ಮಗಳು. ಸೊ ಇದು ಅವರ ಯಜಮಾನ್ರ ಅಣ್ಣ ತಮ್ಮಂದಿರ ಮನೆ. ಅವರು ಹೇಗೆ ಆಗಬೇಕು, ಯಾವ ಥರ ರಿಲೇಷನ್ಸ್ ಅಂತ ಗೊತ್ತಿಲ್ಲ, ರಿಲೇಷನ್ ಅಂತ ಗೊತ್ತಷ್ಟೇ. ಸೊ ಇವರಿಬ್ಬರು ಕ್ಲೋಸ್ ಫ್ರೆಂಡ್ ಅಂತೆ. ಸೊ ಅವ್ರ ಅಮ್ಮ ಹೇಳ್ತಾಯಿದ್ರು ಒಂದು ಫೋಟೋ ತಕ್ಕೊಡಿ ಅಂತ ಅಂದ್ಬಿಟ್ಟು. ನಮ್ಮ ಸೀರೆ ಡ್ರೆಸ್ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಇವರೆಲ್ಲರೂ ರಿಲೇಷನ್ಸೇ. ಇವರೇ ನೋಡಿ, ನಮ್ಮ ವಾಣಿಯವರ, ನಮ್ಮ ಲಕ್ಷ್ಮಿಯವರ ದೊಡ್ಡ ನಾದಿನಿ, ಅವ್ರ ಫ್ಯಾಮಿಲಿ. ನಮ್ಮ ಅಜ್ಜಿಯವರ ಫ್ಯಾಮಿಲಿ ಇವರಿಬ್ಬರು ಕೊಣೆಮದ್ನಳ್ಳಿಯಿಂದ ಬಂದಿದ್ದರು. ಇವ್ರಿಗೆ ಗೊತ್ತಾಯಿದೆ, ಚೇತನ್ ಮತ್ತು ಶಿಲ್ಪ. ಇವರು ರೂಪಾ ಆಂಟಿ. ಇವರು ತುಂಬಾ ಲೇಟಾಗಿ ಬಂದರು ಫಂಕ್ಷನ್ಗೆ. ಯಾಕೆ ಆಂಟಿ ಅಂತ ಕೇಳ್ತಾ ಇದ್ದೆ. ಹಾಗೆ ಒಂದು ಫೋಟೋ ನಮ್ಮ ಸುನೀತಾ ಆಂಟಿ ಯಾರು ಬಂದರು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಡೋದು, ಅದು ನಮ್ಗೆ ನಗು ಬರ್ತಿತ್ತು. ಇವರು ಎರಡನೇ ನಾದಿನಿ, ನಮ್ಮ ಲಕ್ಷ್ಮಿಗೆ ಎರಡನೇ ನಾದಿನಿ, ಅವ್ರ ಮಗಳು ಪೂಜಾ. ಇವರಿಬ್ಬರು ನಮ್ಮ ಲಕ್ಷ್ಮಿಯವರ ಭಾವನ ಮಕ್ಕಳು. ಇವರು ನಮ್ಮ ಲಕ್ಷ್ಮಿಯವರ ಭಾವ, ಅವ್ರ ಫ್ಯಾಮಿಲಿ ಇದು. ಸೊ ಇವ್ರು ಬಂದು ಗೊತ್ತಾ, ನಮ್ಮ ಅತ್ತಿಗೆ ಅಮ್ಮ ಅಂದರೆ ನಮ್ಮ ಅಣ್ಣನ ಹೆಂಡತಿ. ಇವ್ರು 3 ಜನ ನಮ್ಮ ಲಕ್ಷ್ಮಿಯವರ ನಾದಿನಿ ಮಕ್ಕಳು. ಇವರು ಪಿಂಕ್ ಸ್ಯಾರಿ ಗೊತ್ತಾ, ಚಿತ್ರ, ಅವ್ರ ಕಾವ್ಯ. ಇಲ್ಲಿ ಇನ್ನೊಬ್ಬರು ಫೋಟೋ ಸೆಕ್ಷನ್ ಮಾಡ್ತಿದ್ದಾರೆ ನೋಡಿ. ಎಕ್ಸ್ಟ್ರಾ ಪೇಮೆಂಟ್ ಅಂತ ಕೇಳ್ತಾ ಇದ್ಲು ನಮ್ಮ ದೀಕ್ಷಾ. ನಾನು ತೆಗಿತೀನಿ ಫೋಟೋನ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ತೆಗಿತಾ ಇರೋದು ಅಂತ ಅವಳು ತೆಗಿತಾ ಇದ್ಲು. ಇಲ್ಲಿ ನಾವೆಲ್ಲರೂ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹಾಗೆ ಒಂದು ನಿಂತ್ಕೊಂಡ್ವಿ. ನಮ್ಮ ಕಡೆಗೆ ನಾವು ಮಾತಾಡ್ತಿದ್ವಿ. ನಮ್ಮ ರಂಜಿ ಆಯ್ತಾಯ್ತು ಮಾತಾಡೋದು, ನಾನು ಮಾತಾಡಾದ್ಮೇಲೆ ತೆಗಿತೀನಿ ಫೋಟೋ ಅಂತಿದ್ದೆ. ಇಲ್ಲೆಲ್ಲ ತೆಗಿಯೋ ಅಂತ ಅಂದ್ಬಿಟ್ಟು ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ನಮ್ಮದು ಒಂದು ಇರಲಿ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಬಂದರೆ ಎಲ್ಲ ಊಟಕ್ಕೆ ಕೂತಿದ್ರು. ಮುಕ್ಕಾಲು ಭಾಗ ಫಂಕ್ಷನ್ಸ್ ಎಲ್ಲ ಮುಗೀತಾ ಇತ್ತು. ನಮ್ಮ ಪತಿಯವರು ಮತ್ತು ನಮ್ಮ ರಾಕೇಶ್ ಅವರು ಊಟಕ್ಕೆ ಇಡ್ತಾಯಿದ್ರು. ನಮ್ಮ ಪತಿ ಇಲ್ಲಿ ವೈಟ್ ಶರ್ಟ್ ಹಾಕೊಂಡು ಕೂತಿದ್ದಾರಲ್ಲ, ಇವನ ಹೆಸರು ಕೂಡ ತೇಜು ಅಂತಲೇ. ನಮ್ಮ ತೇಜು ಹೆಸರೇ ಅವನು ನಮ್ಮನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ಬಿಡ ಬಿಡೆ ಅಂತಿದ್ದ. ಇಲ್ಲ ಕಣೋ ಹಾಕ್ತೀನಿ ಅಂತ ಹೇಳ್ತಾಯಿದ್ದೆ. ಇಲ್ಲಿ ಅವನು ಕೂಡ ಊಟಕ್ಕೆ ಇಡ್ತಾಯಿದ್ದೆ ಎಲ್ಲರಿಗೂ. ಇನ್ನೊಂದು ಫ್ಯಾಮಿಲಿ ಮಾತ್ರ ಮಿಸ್ ಆಗಿತ್ತು ಫೋಟೋ ತೆಗಿಯೋದಕ್ಕೆ. ಯಾಕೆಂದರೆ ಒಳಗಡೆ ಆಲ್ರೆಡಿ ಕರೆಂಟ್ ಹೋಗ್ಬಿಟ್ಟಿತ್ತು. ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ, ಇನ್ನೊಂದು ಫ್ಯಾಮಿಲಿ ಇದೆ ಫೋಟೋ ತೆಗ್ಬಿಡೋಣ ಅಂತ. ಒಳಗಡೆ ಬಂದ್ವಿ, ಕರೆಂಟ್ ಬಂದಿತ್ತು. ಅಲ್ಲಿ ಸಿರಿಗೆ ಆಲ್ರೆಡಿ ಅವರು ಆರತಿ ಮಾಡ್ತಾಯಿದ್ರು ದೃಷ್ಟಿ ತೆಗಿಯೋಕ್ಕೆ. ನೆಕ್ಸ್ಟು ನಮ್ಮ ಫ್ಯಾಮಿಲಿನೂ ಕೂಡ ಇವಾಗ ನಿಂತ್ಕೊಂಡಿದ್ದು. ಗ್ರೀನ್ ಸೀರೆ ಹುಟ್ಟಿದ್ರಲ್ಲ ಅವರೇ ಉಮಾ ಆಂಟಿ, ನಮ್ಮ ನವೀನ್ ಅವರ ಅಮ್ಮ. ನಮ್ಮ ಫ್ಯಾಮಿಲಿ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾಯಿತು. ನಮ್ಮ ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಸೊ ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಕೂಡ ಬೇಬಿ ಅಕ್ಕ ಅಂತ ಅಂದ್ಬಿಟ್ಟು ವೈಟ್ ಸೀರೆ ಹುಟ್ಟಿದ್ರಲ್ಲ ಅವರು ಕೂಡ ನಮ್ಮ ಅಕ್ಕನೇ ಆಗಬೇಕು, ದೂರ ರಿಲೇಷನು. ನಮ್ಮ ಲಕ್ಷ್ಮಿಗೆ ಸ್ವಂತ ಯಜಮಾನ್ರ ಅಣ್ಣನ ಹೆಂಡತಿ. ಇದು ನಮ್ಮ ಲಕ್ಷ್ಮಿ ಫ್ಯಾಮಿಲಿ. ಅವರ ಅತ್ತೆ, ಅವ್ರ ಯಜಮಾನ್ರು, ಅವ್ರ ಅಣ್ಣಂದಿರು, ಅವರ ನಾದಿನಿದಿರು, ಅವ್ರ ಮಕ್ಕಳು, ಇದು ಅವ್ರ ಫ್ಯಾಮಿಲಿ, ನಮ್ಮ ಲಕ್ಷ್ಮಿ ಫ್ಯಾಮಿಲಿ ಇದು. ಹಾಗೆ ಎಲ್ಲರದ್ದು ಆಯಿತು, ಫೋಟೋ ಸೆಕ್ಷನ್ಸ್ ಎಲ್ಲ ಮುಗೀತು. ಇಲ್ಲಿ ನೋಡಿ ಎಲ್ಲ ಹೆಂಗೆ ಕೂತಿದ್ದಾರೆ, ಸಾಕಾಗಿ ಸೆಕೆಯಾಗಿ
ಸೆಕೆ ಆಗ್ಬಿಟ್ಟಿತ್ತು ಎಲ್ಲರಿಗೂ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವ ಫ್ಯಾನು ಕೂಡ ಯಾವ ಕೂಲರು ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲಿ ನಮ್ಮ ಹೆಣ್ಣು ಮಾತ್ರ ಫೋರ್ಸ್ ಕೊಡ್ತಾನೇ ಇತ್ತು. ಫಂಕ್ಷನ್ ಆದ್ರೂ ಕೂಡ ಇಲ್ಲಿ ಎಲ್ಲರೂ ಹಾಗೆ ಕೂತಿದ್ವಿ. ಒಬ್ಬೊಬ್ರು ಊಟ ಮಾಡಿದರು, ಒಬ್ಬರು ಊಟ ಮಾಡಿರಲ್ಲ. ನಾವು ಈಗ ಲಾಸ್ಟಲ್ಲಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ವಿ. ಇಲ್ಲಿಗೆ ಫಂಕ್ಷನ್ ಮುಗೀತು. ಬಾಯ್.